ನಮಸ್ತೆ. ಕಥೆಗಳಿಂದ ಪರಿವರ್ತನೆಗೆ ಸ್ವಾಗತ. ಸೇಮ್ ಬುಕ್ಕು ಇವತ್ತು ಕರುನಾಳು ಬಾ ಬೆಳಕೆ ಬುಕ್ಕಿಂದ ಒಂದ್ ಚಾಪ್ಟರ್ ತಗೋತಾ ಇದ್ದೀನಿ. ಆ ಚಾಪ್ಟರ್ ಹೆಸರು ಸೈತಾನನ ಕಾರ್ಖಾನೆ ಅಂತ ಇದೆ. ಸೊ ಆ ಚಾಪ್ಟರ್ ಅಲ್ಲಿ ಏನಿದೆ ಅಂತ ನೋಡೋಣ. ಒಬ್ಬ ಹುಡುಗ ಇರ್ತಾನೆ. ಆ ಹುಡುಗ ಪ್ರತಿ ದಿನ ಗುರುಗಳ ಹತ್ರ ಹೋಗಿ ಉಪನ್ಯಾಸ ಕೇಳ್ತಾ ಇರ್ತಾನೆ. ಮತ್ತೆ ಪ್ರತಿ ದಿನ ತಪ್ಪದೆ ಸಾಯಂಕಾಲ ಹೋಗಿ ಆಶ್ರಮ ಇರುತ್ತಲ್ಲ, ಆಶ್ರಮದಲ್ಲಿ ಪ್ರವಚನ ಹೇಳ್ತಾ ಇರ್ತಾರೆ ಗುರುಗಳು. ಪ್ರತಿ ದಿನ ಒಂದೇನು ಮಿಸ್ ಮಾಡ್ತೇನೆ ಪ್ರತಿದಿನ ಹೋಗಿ ಆಶ್ರಮಕ್ಕೆ ಗುರುಗಳ ಪ್ರವಚನ ಕೇಳ್ತಾ ಇರ್ತಾನೆ. ಹಿಂಗೆ ಕೇಳ್ತಾ ಕೇಳ್ತಾ ಒಂದು ತಿಂಗಳು ಕೇಳ್ತಾನೆ. ಆದ್ರೆ ಆಗ ಗುರುಗಳು ಎದುರುಗಡೆ ಬರ್ತಾರೆ. ಆಗ ಗುರುಗಳ ಹತ್ರ ಹೇಳ್ತಾನೆ, ಗುರುಗಳೇ ನಾನು ನಿಮ್ ಹತ್ರ ಕೂತು ಪ್ರವಚನ ಕೇಳುವಾಗ ಆಶ್ರಮದಲ್ಲಿ ನೀವು ಹೇಳ್ತಾ ಇರ್ತೀರಲ್ವಾ, ಅದನ್ನ ಕೇಳ್ತಾ ಇರುವಾಗ ನನಗೆ ಏನ್ ಅನ್ಸುತ್ತೆ, ಲೈಫ್ ಎಷ್ಟು ಸೂಪರ್ ಆಗಿದೆ ಅಲ್ವಾ, ನಾನು ಈ ತರನೇ ಇರ್ಬೇಕು, ಹಿಂಗೆ ಇರ್ಬೇಕು, ಗುರುಗಳು ಹೇಳಿದ ತರನೇ ನಡ್ಕೋಬೇಕು ಅಂತ ಪ್ರತಿದಿನ ನಿಮ್ ಪ್ರವಚನ ಕೇಳುವಾಗ್ಲೂ ನನಗೆ ಅನ್ಸುತ್ತೆ. ಆದ್ರೆ ಮನೆಗ್ ಹೋದ್ಮೇಲೆ ಮತ್ತೆ ಸೇಮ್ ಹಳೆ ಬುದ್ಧಿನೇ ಬಂದ್ಬಿಡುತ್ತೆ. ಅದೇ ಕೆಟ್ಟ ಕೆಟ್ಟ ಆಲೋಚನೆ, ಅದೇ ಸೋಮಾರಿತನ, ಅದೇ ಬೇಜವಾಬ್ದಾರಿತನ, ಬರೀ ನೆಗೆಟಿವ್ ಥಾಟ್ಸ್ ಬರುತ್ತೆ. ಯಾಕೆ ಗುರುಗಳೇ ಇದನ್ನ ನಾನ್ ಹೆಂಗ್ ಸರಿ ಮಾಡ್ಕೋಬೇಕು? ನಾನ್ ಈ ತರ ನೀವ್ ಹೇಳೋ ತರನೇ ಬದುಕ್ಬೇಕು ಅಂತ ಅನ್ಕೋತಾ ಇದ್ದೀನಿ. ಆದ್ರೆ ಆಗ್ತಾ ಇಲ್ಲ, ನಂಗೆ ತುಂಬಾ ಕಷ್ಟ ಆಗ್ತಾ ಇದೆ ಅಂತ ಆ ಹುಡುಗ ಹೇಳ್ತಾನೆ. ಆಗ ಅದನ್ನ ನೋಡಿ ಎಷ್ಟೇ ಪ್ರಯತ್ನ ಮಾಡಿದ್ರು ನನಗೆ ಸಾಧ್ಯ ಆಗ್ತಿಲ್ಲ ಅಂತ ಆ ಹುಡುಗ ಹೇಳಿದಾಗ, ಗುರುಗಳು ಅದನ್ನ ನೋಡಿ ಅನ್ಕೋತಾರೆ. ಕನಿಕರ ಬರುತ್ತೆ ಗುರುಗಳಿಗೆ. ಪರವಾಗಿಲ್ಲ ಹುಡ್ಗ ಬದ್ಲಾಗ್ಬೇಕು ಅಂತ ಅನ್ಕೋತಾ ಇದ್ದಾನೆ. ನನ್ನಿಂದ ಏನ್ ಸಹಾಯ ಆಗುತ್ತೆ ಅದ್ ಮಾಡೋಣ ಅಂತ ಗುರುಗಳು ಅನ್ಕೋತಾರೆ. ಆಗ ಅವ್ರನ್ನ ಕರೀತಾರೆ. ಬಾ ಇಲ್ಲಿ ನಿನಗೊಂದು ಕೆಲವೊಂದು ವಿಧಿವಿಧಾನ ಹೇಳ್ತೀನಿ. ಅದನ್ನ ಡೈಲಿ ಮಾಡು. ಆಗ ನಿನ್ ಮನ್ಸು ಸ್ಥಿರವಾಗುತ್ತೆ ಅಂತ ಹೇಳ್ತಾರೆ ಗುರುಗಳು. ಆಗ ಕೆಲವೊಂದು ಪ್ರಾಣಾಯಾಮ ಹೇಳ್ತಾರೆ. ಕೆಲವೊಂದು ವಿಷಯಗಳನ್ನ ಹೇಳ್ತಾರೆ. ನೀ ಇದನ್ನ ಪ್ರತಿದಿನ ಪಾಲನೆ ಮಾಡು ಅಂತ ಹೇಳಿ ಗುರುಗಳು ಹೇಳ್ತಾರೆ. ಸರಿ ಪ್ರಾಮಾಣಿಕವಾಗಿ ಮಾಡ್ಬೇಕು. ಒಂದಿನ ಮಾಡೋದು ಒಂದಿನ ಬಿಡೋದು ಮಾಡಿದ್ರೆ ಅದು ಕಾರ್ಯ ಫಲಿಸಲ್ಲ. ಸೊ ಪ್ರತಿದಿನ ನಾನು ಏನ್ ಹೇಳ್ಕೊಟ್ಟಿದ್ದೀನಲ್ಲ ಆ ವಿಧಿವಿಧಾನನ ಪ್ರಾಣಾಯಾಮ ಮಾಡೋದು ಯಾವ ತರ ಮಾಡ್ಬೇಕು ಹೇಳ್ಕೊಟ್ಟಿದ್ದೀನಿ, ಅದನ್ನ ಪ್ರತಿದಿನ ಮಾಡೋದ್ರಿಂದ ನಿನ್ ಮನ್ಸು ಸ್ಥಿರತೆ ಬರುತ್ತೆ, ಸದೃಢ ಆಗುತ್ತೆ ಅಂತ ಗುರುಗಳು ಹೇಳ್ತಾರೆ. ಸರಿ ಹಾಗೆ ಮಾಡ್ತೀನಿ ಗುರುಗಳೇ, ನಾನು ಹೇಳಿದ್ದನ್ನ ಪ್ರತಿದಿನ ಕರೆಕ್ಟ್ ಆಗಿ ಮಾಡ್ತೀನಿ ಅಂತ ಆ ಹುಡುಗ ಮನೆಗ್ ಹೋಗ್ತಾನೆ. ಆಗ ಮತ್ತೆ ನಾಳೆ ಬೆಳಗ್ಗೆ ಮತ್ತೆ ಅದನ್ನ ಹೇಳ್ತಾರೆ, ಸರಿ ಹೋಗ್ ಮಾಡು. ಆದ್ರೆ ಒಂದು ಕ್ಷಣ ಚಿಂತಿಸಿ ಗುರುಗಳು ಹೇಳಿದ್ರು, ನಾಳೆ ಬೆಳಗ್ಗೆ 8 ಗಂಟೆಗೆ ನಮ್ಮ ಮನೆಗೆ ಬಂದು ಆಮೇಲೆ ಹೀಗೆ ಆಗುತ್ತೆ. ಒಂದು ತಿಂಗಳು ಬಿಟ್ಟು ಬರ್ತಾನೆ ಹುಡ್ಗ. ಗುರುಗಳೇ ನೀವ್ ಹೇಳಿದ್ದನ್ನ ಪ್ರತಿ ದಿನ ಪ್ರಾಣಾಯಾಮ ನೀವ್ ಏನೇನ್ ಹೇಳ್ಕೊಟ್ಟಿದ್ರಲ್ಲ ಅದ್ ಮೆಥಡ್ ಅದನ್ನೆಲ್ಲ ಪ್ರತಿ ದಿನ ಒಂದು ದಿನ ತಪ್ಪೇನೂ ಮಾಡ್ದೆ. ಆದ್ರೆ ನನಗೆ ಮನ್ಸು ಸ್ಥಿರವಾಗ್ತಿಲ್ಲ ಮತ್ತು ಚಂಚಲನೆ ಆಗ್ತಾ ಇದೆ ಮತ್ತು ಕೆಟ್ಟ ಕೆಟ್ಟ ಥಾಟ್ಸ್ ಬರ್ತಾ ಇದಾವೆ, ಸೋಮಾರಿತನ, ಆಲಸ್ಯ ಈ ತರ ಆಗ್ತಾ ಇದೆ. ನಾನು ನೀವ್ ಹೇಳಿದ್ದನ್ನ ಮಾಡಿದ್ರು ಆಗ್ಲಿಲ್ಲ ಅಂತ ಒಂದ್ ತಿಂಗಳಾದ್ಮೇಲೆ ಗುರುಗಳ ಹತ್ರ ಬಂದು ಹೇಳ್ತಾನ ಅವನು. ಆಗ ಗುರುಗಳು ಸರಿ ಬಿಡು, ಇದಾಗ್ಲಿಲ್ವಾ ಇದು ನಿನಗೆ ಸರಿ ಆಗ್ಲಿಲ್ವಾ, ಸರಿ ನಾಳೆ ಬೆಳಗ್ಗೆ 8 ಗಂಟೆಗೆ ನಮ್ಮ ಮನೆಗ್ ಬಂದ್ಬಿಡು ಅಂತ ಗುರುಗಳು ಹೇಳ್ತಾರೆ. ಅವಾಗ ಏನಾದ್ರೂ ಯೋಚನೆ ಮಾಡೋಣ, ಫಸ್ಟ್ ನಾಳೆ ನೀ 8 ಗಂಟೆ ನಮ್ಮ ಮನೆಗ್ ಬಾ ಅಂತ ಆ ಗುರುಗಳು ಹೇಳ್ತಾರೆ. ಸರಿ ಅಂತ ಆ ಹುಡುಗ ಹೇಳೋಗ್ತಾನೆ. ಮತ್ತೆ ಮಾರನೇ ದಿನ ಸರಿಯಾಗಿ ಕರೆಕ್ಟ್ ಆಗಿ 8 ಗಂಟೆಗೆ ಆ ಗುರುಗಳ ಮನೆ ತಲುಪ್ತಾನೆ. ಮನೆ ತಲುಪಿದ ಅವರು ಅವನಿಗೋಸ್ಕರನೇ ಕಾಯ್ತಾ ಇದ್ರು. ಗುರುಗಳನ್ನು ನೋಡೋಣ ಅವ್ನ್ ಬರ್ತಾನೆ 8 ಗಂಟೆಗೆ ಕಾಯ್ತಾ ಇದ್ರು. ಬಂದ್ಯಾ ಬಾ ಅಂತ ಅವನನ್ನ ಅವರ ಕೊಠಡಿ ಕರ್ಕೊಂಡು ಹೋಗ್ತಾರೆ. ಅವ್ರ ರೂಮ್ ಇರುತ್ತಲ್ವಾ ಗುರುಗಳ ರೂಮು, ಆ ರೂಮಿಗೆ ಆ ಹುಡುಗನ್ನ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಪುಸ್ತಕ ಜೋಡ್ಸಿರ್ತಾರಲ್ವಾ, ಬುಕ್ಗಳು ಓದಕ್ಕೆ ಅಂತ ಗುರುಗಳು ಇಟ್ಕೊಂಡಿರ್ತಾರೆ ಒಂದಿಷ್ಟು ಬುಕ್ಸ್ನ. ಆ ಬುಕ್ಸ್ಗಳು ಇರೋ ಕಪಾಟ್ ಇರುತ್ತಲ್ವಾ, ಆ ಕಪಾಟಿನಲ್ಲಿ ಪುಸ್ತಕಗಳನ್ನ ಜೋಡ್ಸಿರ್ತಕ್ಕಂತ ಆ ಕಪಾಟುಗಳನ್ನ ತೋರಿಸಿ ನೋಡು, ಇದ್ರಲ್ಲಿ ತರಹ ತರಹದ ಪುಸ್ತಕಗಳಿದೆ, ವೆರೈಟೀಸ್ ಆಫ್ ಪುಸ್ತಕಗಳಿದೆ. ಇವುಗಳಲ್ಲಿ ನೀನು ಮೊದಲನೇ ಕಪಾಟನ್ನು ಫಸ್ಟ್ ಕ್ಲೀನ್ ಮಾಡು. ಈ ಮೊದಲನೇ ಕಪಾಟನ್ನು ತೋರಿಸಿ ಗುರುಗಳು, ನೋಡು ಈ ಕೆಲಸವನ್ನು ಅತ್ಯಂತ ಜವಾಬ್ದಾರಿಯಿಂದ ಮಾಡ್ಬೇಕು, ಗೊತ್ತಾಯ್ತಾ? ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನನಗೆ ತುಂಬಾ ತೊಂದರೆ ಆಗುತ್ತೆ. ನೀನು ಒಂದೊಂದೇ ಪುಸ್ತಕವನ್ನ ನಿಧಾನ ಹೊರ ತೆಗಿಬೇಕು. ಆ ಬಟ್ಟೆಯಿಂದ ನಿಧಾನವಾಗಿ ಹಗುರವಾಗಿ ಅದನ್ನ ಕ್ಲೀನ್ ಮಾಡ್ಬೇಕು, ಶುದ್ಧ ಮಾಡ್ಬೇಕು. ಜಾಗ್ರತೆ, ನಾನು ಪುಸ್ತಕಗಳ ಮಧ್ಯದಲ್ಲಿ ಒಂದೊಂದು ಅಂದ್ರೆ ಚಾಪ್ಟರ್ ಇರೋದನ್ನ ಕೆಲವೊಂದನ್ನ ಅವರು ನೋಟ್ ಮಾಡ್ಕೊಂಡು ಆ ಚಾಪ್ಟರ್ ಅಲ್ಲಿ ಇಟ್ಟಿರ್ತಾರೆ ಹಾಳೆನ. ನಾನು ಕೆಲವೊಂದು ಪ್ರತಿಯೊಂದು ಚಾಪ್ಟರ್ ಹಾಳೆಗಳನ್ನ ಇಟ್ಟಿದ್ದೀನಿ. ಆ ಹಾಳೆಗಳು ಕೆಳಗ್ ಬೀಳ್ದೆ ಇರೋ ಹಾಗೆ ಒರೆಸ್ಬೇಕು ನೀನು. ಮತ್ತೆ ಪುಸ್ತಕವನ್ನ ಅದನ್ನ ತೆಗೆದು ಅದು ಬುಕ್ಕನ್ನ ಒರೆಸಿ ಕೆಳಗ್ ಹಾಳೆ ಬೀಳ್ದೆ ಇರೋ ತರ ಒರೆಸಿ. ಮತ್ತೆ ನಾನು ಇಲ್ಲೇ ಓದ್ತಾ ಇರ್ತೀನಿ, ಓದುವಾಗ ನನಗೆ ಸ್ವಲ್ಪನೂ ಡಿಸ್ಟರ್ಬ್ ಆಗ್ಬಾರ್ದು, ಸ್ವಲ್ಪನೂ ಸೌಂಡ್ ಬರ್ಬಾರ್ದು. ನೀ ಸೌಂಡ್ ಮಾಡಿದ್ರೆ ನಾನು ಹೆಂಗ್ ಓದಕ್ಕಾಗುತ್ತೆ? ನನ್ನ ಕಾನ್ಸಂಟ್ರೇಷನ್ ಎಲ್ಲ ಏಕಾಗ್ರತೆ ಎಲ್ಲ ಹೊರಟೋಗುತ್ತೆ. ಸೊ ನೀವ್ ಸ್ವಲ್ಪನೂ ಸೌಂಡ್ ಮಾಡ್ಬಾರ್ದು. ಮತ್ತೆ ಪ್ರತಿಯೊಂದು ಬುಕ್ಕನ್ನು ತೆಗೆದು ಒರೆಸ್ಬೇಕು, ಅದ್ರೊಳಗಿರೋ ಒಳಗೋಗಿರೋ ಹಾಳೆ ಬೀಳ್ಬಾರ್ದು. ಮತ್ತೆ ನೀನ್ ಯಾವ ಬುಕ್ಕನ್ನ ತೆಗ್ದಿರ್ತೀಯ ಆ ಪ್ಲೇಸ್ ಇರುತ್ತೆ, ಆ ಪ್ಲೇಸ್ನ ಒರೆಸ್ಬೇಕು. ಅದನ್ನ ಈ ಬುಕ್ಕನ್ನ ಇಡ್ಬೇಕು, ಮತ್ತೆ ಇನ್ನೊಂದು ಬುಕ್ ತೆಗಿಬೇಕು, ಅದನ್ನ ಒರೆಸ್ಬೇಕು. ಇದೇ ತರ ನೀಟಾಗಿ ಒರೆಸ್ಬೇಕು. ನನಗೆ ಯಾವ್ದು ನೀನ್ ತೊಂದರೆ ಮಾಡ್ಬಾರ್ದು, ಡಿಸ್ಟರ್ಬ್ ಮಾಡ್ಬಾರ್ದು ಅಂತ ಗುರುಗಳು ಹೇಳ್ತಾರೆ. ಶುದ್ಧ ಮಾಡ್ಬೇಕು ಅಂತ ಹೇಳ್ತಾರೆ. ಅದೇ ನಾನು ಓದ್ತಾ ಇರ್ತೀನಿ, ಆ ಮೂಲೆಯಲ್ಲಿ ಕೂತು ಓದ್ತಾ ಇರ್ತೀನಿ, ನೀನ್ ಸದ್ದು ಮಾಡಿದ್ರೆ ನಾನು ಹೆಂಗಪ್ಪ ಓದ್ಲಿ?
ಆದ್ರಿಂದ ಸದ್ದು ಮಾಡದೆ ಓದ್ಬೇಕು, ಜಾಗ್ರತೆಯಿಂದ ಕೆಲಸ ಮಾಡ್ಬೇಕು ಅಂತ. ಆಮೇಲೆ ಕೆಲ್ಸನೂ ಬೇಗ ಆಗ್ಬೇಕು. ನೀನ್ ಒಂದೇ ಕಪಾಟನ್ನ ಫುಲ್ ಡೇ ಕ್ಲೀನ್ ಮಾಡ್ತಾ ಇದ್ರೆ ಉಳಿದಿರೋ ಕಪಾಟನ್ನ ಬುಕ್ಸ್ ಗಳನ್ನ ಕ್ಲೀನ್ ಮಾಡೋದು ಯಾವಾಗ? ಸೊ ನೀನ್ ಫಾಸ್ಟ್ ಆಗು ಮಾಡ್ಬೇಕು, ಸೌಂಡ್ ಇಲ್ದೆ ಮಾಡ್ಬೇಕು, ಕ್ಲೀನ್ ಆಗಿ ಮಾಡ್ಬೇಕು ಅಂತ ಗುರುಗಳು ಹೇಳ್ತಾರೆ. ಸರಿ ಅಂತ ಹುಡುಗ ಗೋಣು ಅಲ್ಲಾಡ್ಸಿದ ಕೆಲಸ ಪ್ರಾರಂಭ ಮಾಡ್ದ. ಆಗ ಆ ಹುಡುಗನಿಗೆ ಮೊದಲ್ ತುಂಬಾ ಕಷ್ಟ ಅನಿಸ್ತಾ ಇತ್ತು. ಪುಸ್ತಕನ ನಿಧಾನ ತೆಗಿಬೇಕು, ಅದನ್ನ ಒರೆಸ್ಬೇಕು, ಒಂದೊಂದೇ ಹಾಳೆ ತೆಗ್ದು ಒರೆಸ್ಬೇಕು, ಅದುವರೆಗಿರೋ ಹಾಳೆ ಬೀಳೋ ಹಾಗಿಲ್ಲ, ಚೂರು ಸೌಂಡ್ ಆಗೋ ಹಾಗಿಲ್ಲ. ಗುರುಗಳು ಬೇರೆ ಬುಕ್ಸ್ ಓದ್ತಾ ಇದ್ದಾರೆ. ಆಮೇಲೆ ಆ ಬುಕ್ಸ್ ತೆಗೆದ್ಮೇಲೆ ಆ ಕೆಳಗಿರೋ ಕಪಾಟನ್ ಕ್ಲೀನ್ ಮಾಡ್ಬೇಕು. ಹಿಂಗೆ ನಿಧಾನವಾಗಿ ಮಾಡ್ದ ಫಸ್ಟಿಗೆ ಬೇಜಾರು ಅನ್ನಿಸ್ತು. ಆಮೇಲೆ ಪರವಾಗಿಲ್ಲ ಅಂತ ಎಲ್ಲವನ್ನೂ ಹಾಳೆಗಳನ್ನು ಬಿಡದಂತೆ ಕ್ಲೀನ್ ಆಗಿ ಕ್ಲೀನ್ ಮಾಡ್ದ. ಆಗ ಆಮೇಲೆ ಕ್ಲೀನ್ ಆಗಿ ಕೆಲಸ ಏನೋ ಕಂಪ್ಲೀಟ್ ಆಯ್ತು. ಹಾಗೆ ಗುರುಗಳು ಬರ್ತಾರೆ. ಬಂದು ನೋಡ್ತಾರೆ, ಆಹಾ ಎಷ್ಟು ಚೆನ್ನಾಗ್ ಕೆಲಸ ಮಾಡಿರ್ತಾನೆ, ಎಷ್ಟು ನೀಟಾಗಿ ಕಾಣ್ತಾ ಇರುತ್ತೆ. ಗುರುಗಳು ನೋಡಿದ ತಕ್ಷಣ ಭಲೆ ಕೆಲ್ಸ ಚೆನ್ನಾಗ್ ಮಾಡಿದೀಯ ಅಂತ ಹೇಳ್ತಾರೆ. ಆಗ ಹೇಳಾದ್ಮೇಲೆ ಏನ್ ಹೇಳ್ತಾರೆ, ಈಗ ನಿನ್ ಮನ್ಸು ಏನಾದ್ರೂ ಚಿಂತೆ ನೀನು ಹೌದು ಬುಕ್ಸ್ ಗಳನ್ನೆಲ್ಲ ಒರೆಸಿ ಕ್ಲೀನ್ ಮಾಡ್ತಾ ಇದೆಯಲ್ಲ, ಆವಾಗ ಏನಾದ್ರೂ ಚಿಂತೆಗಳು ಚಿಂತಿಸ್ತಾ ಇದೆಯಾ ಅಂತ ಕೇಳ್ತಾರೆ. ಆಗ ಅವನ್ ಹೇಳ್ತಾನೆ, ಎಲ್ಲಿ ಗುರುಗಳೇ, ಒಂದು ಕ್ಷಣವೂ ಪುರ್ಸೊತ್ತಿಲ್ಲ, ನನ್ನ ಮನಸ್ಸೆಲ್ಲ ಕೆಲಸದಲ್ಲಿ ತೊಡಗಿದೆ, ಎಲ್ಲ ಬೇರೆ ಯಾವ ವಿಚಾರನೂ ನನ್ ಮನ್ಸಿಗೆ ಬರ್ಲಿಲ್ಲ ಅಂತ ಆ ಹುಡುಗ ಹೇಳ್ತಾನೆ. ಆಗ ಗುರುಗಳು ಹೇಳ್ತಾರೆ, ಇದೇ ಮನಸ್ಸನ್ನು ವಿಷಯಗಳಿಂದ ದೂರ ಇಡುವ ಬಗ್ಗೆ ನಾವು ಯಾವುದಾದ್ರೂ ಒಂದು ಕೆಲಸವನ್ನ ತುಂಬಾ ಪ್ರೀತಿಯಿಂದ ಶ್ರದ್ಧೆಯಿಂದ ಮನಸ್ಸಿಟ್ಟು ಮಾಡಿದಾಗ ಆಗ ನಮ್ ಮನ್ಸು ಅಲ್ಲೇ ಕೇಂದ್ರೀಕೃತವಾಗುತ್ತೆ. ನಮ್ ಸರ್ವ ಶಕ್ತಿನೂ ಅದ್ರ ಮೇಲೆ ಮುಡುಪಾಗಿರ್ತೀವಿ. ಆಗ ನಮ್ ಮನ್ಸು ಆಚೆ ಈಚೆ ಎಲ್ಲೂ ಹೋಗೋದಿಲ್ಲ. ಈ ಕೆಲಸವಿಲ್ಲದ ಮನಸ್ಸು ಸೈತಾನನ ಕಾರ್ಖಾನೆ ಇದ್ದಂತೆ ಅಂತ ಹೇಳಿ ಆ ಗುರುಗಳು ಹೇಳಿದ್ರಂತೆ. ಅದಕ್ಕೋಸ್ಕರನೇ ಗುರುರಾಜ್ ಕರ್ಜಗಿ ಸರ್ ಈ ಚಾಪ್ಟರ್ ನೇಮು ಸೈತಾನನ ಕಾರ್ಖಾನೆ ಅಂತ ಚಾಪ್ಟರ್ ನೇಮ್ ಇಟ್ಟಿರೋದು. ಅಂದ್ರೆ ಆ ಗುರುಗಳು ಹೇಳ್ತಾರಲ್ವಾ, ಯಾರಿಗ್ ಕೆಲ್ಸ ಇರಲ್ಲ, ಸುಮ್ನೆ ಖಾಲಿ ಕೂತಿರ್ತಾರೆ, ಅವರಿಗೆ ಬರೋದು ನೆಗೆಟಿವ್ ಥಾಟ್ಸ್, ಏನೇನೋ ಆಲೋಚನೆಗಳು, ಬೇಡದೇ ಇರೋದು, ಸುಮಾರಿತನ, ಇದೆಲ್ಲ ಬೇಜವಾಬ್ದಾರಿತನ, ಇದೆಲ್ಲ ಬರೋದು ಕೆಲಸ ಇಲ್ಲದೆ ಇದ್ದಾಗ್ಲೇನೆ. ಅದಕ್ಕೆ ಕೆಲಸ ಇಲ್ಲದ ಮನಸ್ಸು ಸೈತಾನನ ಕಾರ್ಖಾನೆ ಇದ್ದಂತೆ ಅಂತ ಗುರುಗಳು ಹೇಳಿದ್ರಂತೆ. ಅದಕ್ಕೆ ಹೇಳೋದು ಮಂಕುತಿಮ್ಮ ಹೇಳ್ತಾನೆ, ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು ನೆನೆಯದು ಇನ್ನೊಂದನು, ಎಲ್ಲವನ್ನು ನೀಡುತ್ತಾ ಅದರ ಅನುಸಂಧಿಯಲ್ಲಿ ಜೀವ ಭಾರವನ್ನು ಮರೆಯುವುದು ಹನುಮಂತನ ಉಪದೇಶ ಮಂಕುತಿಮ್ಮ ಅಂತ ಹೇಳಿ ಮಂಕುತಿಮ್ಮನ ಕಗ್ಗ ಬರೆದಿದ್ದಾರೆ ಕರಜಗಿ ಸರ್. ಘನವಾದ ತತ್ವಕ್ಕೆ ಮನಸ್ಸನ್ನು ಸಂಪೂರ್ಣವಾಗಿ ತೆತ್ತು ಪ್ರಯತ್ನಿಸಿದರೆ ಸಾಧನೆಯಾಗುವುದಲ್ಲದೆ ನಮ್ಮ ಮನಸ್ಸು ಕೂಡ ನಿಯಂತ್ರಣದಲ್ಲಿರುತ್ತೆ ಅಂತ ಹೇಳಿ ಕರಜಗಿ ಸರ್ ಲಾಸ್ಟ್ ಹೇಳಿದ್ದಾರೆ. ಇಷ್ಟೊಂದು ಚೆನ್ನಾಗಿದೆ ಅಲ್ವಾ ಇದು ಈ ಕತೆ. ನಾವೇ ನೋಡಿ ಅಬ್ಸರ್ವ್ ಮಾಡ್ಕೊಳ್ಳೋಣ, ನಾವು ಎಷ್ಟೊಂದು ಕೆಲಸ ಮಾಡ್ತಿರ್ತೀವಿ, ಅದು ಇದು ಎಷ್ಟೊಂದು ಕೆಲಸದಲ್ಲಿ ಬಿಸಿ ಇರ್ತೀವಿ. ಬೇರೆ ವಿಷಯ, ಬೇರೆ ನಮಗೆ ಅಂದಿರೋ ವಿಷಯ, ನಮಗೆ ಬೇರೆ ಬೇಜಾರ್ ಮಾಡಿರೋ ವಿಷಯ ಆಗಿರ್ಬೋದು, ಬೇರೆ ಯಾರ್ದು ಅಕ್ಕಪಕ್ಕ ಮನೆ ವಿಷಯ ಆಗಿರ್ಬೋದು, ನಮ್ಗೆ ಯೋಚನೆ ಮಾಡೋ ಸ್ವಲ್ಪನೂ ಟೈಮೇ ಸಿಗಲ್ಲ, ಸಮಯನೇ ಇರಲ್ಲ. ಯಾಕಂದ್ರೆ ನಾವು ಅಷ್ಟೊಂದು ಬ್ಯುಸಿ ಆಗ್ಬಿಟ್ಟಿರ್ತೀವಿ ನಮ್ ಕೆಲಸಗಳಲ್ಲಿ. ಅದೇ ಕೆಲಸ ಆಯ್ತು ಅಂತ 1 hour ಸ್ವಲ್ಪ ಸುಮ್ಮನೆ ಕುತ್ಕೊಳ್ಳಿ, ಮೊಬೈಲ್ ನೋಡ್ತೀವಿ, ಟಿವಿ ನೋಡ್ತೀವಿ, ಬೇಡದೇ ಇರೋದು ಏನೇನೋ ರೀಲ್ಸ್ ನೋಡ್ತೀವಿ, ವಿಡಿಯೋಸ್ ನೋಡ್ತೀವಿ, ಮತ್ತೆ ಬೇಡದೇ ಇರೋ ವಿಚಾರ ಬರುತ್ತೆ. ಅಯ್ಯೋ ಅವ್ರ ಮನೆಗೆ ನೆನ್ನೆ ಹಂಗಂದ್ರು, ಅವ್ರು ಹಿಂಗ್ ಮಾಡಿದ್ರು, ಅದು ಇದು ಅಂತ ಏನೇನೋ ಯೋಚನೆಗಳು ಬರ್ತಾರೆ, ಬೇಡದೇ ಇರೋ ವಿಷಯ ಎಲ್ಲ ಬಂದ್ಬಿಡ್ತಾರೆ ತಲೆಗೆ ಮನಸ್ಸಿಗೆ ಅಲ್ವಾ. ನಾವ್ ಬೇಕಾದ್ರೆ ಅಬ್ಸರ್ವ್ ಮಾಡ್ಕೊಂಡು ನೋಡ್ಬೋದು. ನಾವ್ ಅದೇ ಫುಲ್ ನಮ್ಮ ಇನ್ವಾಲ್ವ್ಮೆಂಟ್ ನಮ್ ಕೆಲಸ ಮಾಡ್ತಿರುವಾಗ ನಾವ್ ಇನ್ವಾಲ್ವ್ ಆಗಿರ್ತೀವಲ್ವಾ, ನಮ್ಗೆ ಯಾರ ವಿಷಯನೂ ಬರಲ್ಲ, ಯಾವ ವಿಚಾರನೂ ಬರಲ್ಲ, ಬೇರೆ ವಿಚಾರ ಯಾವ್ದು ಬರಲ್ಲ. ಯಾಕಂದ್ರೆ ಪೂರ್ತಿ ನಮ್ ಫೋಕಸ್ ಅಷ್ಟು ಆ ಕೆಲ್ಸದ ಮೇಲೆ ಇರುತ್ತೆ ಅಲ್ವಾ. ಹಾಗಾಗಿ ನಾವು ನಮ್ಮ ಮನ್ಸನ್ನ ಇದು ಸೈತಾನನ ಕಾರ್ಖಾನೆ ಮಾಡ್ಕೊಳ್ಳೋದು ಬೇಡ. ಸೊ ನಮ್ ಮನ್ಸನ್ನ ನಾವು ಅಂದ್ರೆ ಯಾವಾಗ್ಲೂ ನಾವು ನಮ್ ಕೆಲ್ಸದಲ್ಲಿ ನಾವು ತೊಡಸ್ಕೊಂಡಿರೋಣ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಕತೆ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ. ಮತ್ತೆ ಇನ್ನೊಂದು ಚಾಪ್ಟರ್ ಜೊತೆ ಬರ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ ಸಪೋರ್ಟ್ ಯಾವಾಗ್ಲೂ ನನಗೆ ಹೀಗೆ ಇರ್ಲಿ. ಥ್ಯಾಂಕ್ ಯು.